ಮೂಡಾ ಪ್ರಕರಣದ ವಿಚಾರಣೆಯನ್ನ ವರ್ಗಾಯಿಸಿದ ಹೈಕೋರ್ಟ್. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಇಡಿ ವಿಶೇಷ ಕೋರ್ಟ್ಗೆ ವರ್ಗಾವಣೆ ಮಾಡಲಾಗಿದೆ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರಣೆಯನ್ನ ಹೈಕೋರ್ಟ್ ವರ್ಗಾಯಿಸಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಇಡಿ ವಿಶೇಷ ಕೋರ್ಟ್ಗೆ ವರ್ಗಾವಣೆ ಮಾಡಲಾಗಿದೆ. ವರ್ಗಾವಣೆ ಕೋರಿದ್ದ ಮೂಡಾ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಬಿ ರಿಪೋರ್ಟ್ ಕೋರ್ಟ್ ಅಂಗೀಕರಿಸಿದೆ. ಹೀಗಾಗಿ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಜನಪ್ರತಿನಿಧಿಗಳು ಆರೋಪಿಗಳಾಗಿಲ್ಲ. ಹೀಗಾಗಿ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಕೇಸ್ ವರ್ಗಾವಣೆ ಕೋರಿದ್ರು. ಮೂಡಾ ಪ್ರಕರಣದ ವಿಚಾರಣೆಯನ್ನ ಈಗ ಹೈಕೋರ್ಟ್ ವರ್ಗಾಯಿಸಿದೆ. ನೋಡಿ, ಜನಪ್ರತಿನಿಧಿಗಳ ಕೋರ್ಟ್ನಿಂದ ಇಡಿ ವಿಶೇಷ ಕೋರ್ಟ್ಗೆ ಈ ಕೇಸನ್ನ ವರ್ಗಾವಣೆ ಮಾಡಲಾಗಿದೆ. ವರ್ಗಾವಣೆಗೆ ಮೂಡಾ ಮಾಜಿ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಅವರು ಕೋರಿದ್ರು ವರ್ಗಾವಣೆ ಮಾಡಿಕೊಡಿ ಅಂತ ಹೇಳಿ. ಯಾಕೆ ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಬಿ ರಿಪೋರ್ಟ್ ಕೋರ್ಟ್ ಅಂಗೀಕರಿಸಿ ಆಗಿದೆ ಈಗ. ಹೀಗಾಗಿ ಪ್ರಕರಣದಲ್ಲಿ ಯಾವುದೇ ಜನಪ್ರತಿನಿಧಿಗಳು ಆರೋಪಿಗಳಾಗಿಲ್ಲ. ಈಗ ನೋಡಿ, ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಅಂದ್ರೆ ಅವರು ಆರೋಪಿ ಆಗಿದ್ರು ಅಥವಾ ಅವ್ರ ಮೇಲೆ ಆರೋಪ ಇತ್ತು. ಸೊ ಹಂಗಾಗಿ ಈ ಕೇಸ್ ಜನಪ್ರತಿನಿಧಿಗಳ ನ್ಯಾಯಾಲಯ ಹ್ಯಾಂಡಲ್ ಮಾಡ್ತಾ ಇತ್ತು. ಸೊ ಈಗ ಸಿದ್ದರಾಮಯ್ಯನವರು ಇಲ್ಲ ಈ ಕೇಸ್ನಲ್ಲಿ. ಹಂಗಾಗಿ ಅವರ ವಿರುದ್ಧದ ಬಿ ರಿಪೋರ್ಟ್ ಅನ್ನ ಕೋರ್ಟ್ ಅಂಗೀಕರಿಸಿದ ಆಗಿದೆ. ಸೊ ಹಂಗಾಗಿ ಅವ್ರು ಇಲ್ಲ ಈಗ ಸದ್ಯಕ್ಕೆ. ಹೀಗಾಗಿ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಜನಪ್ರತಿನಿಧಿಗಳು ಕೂಡ ಇಲ್ಲ, ಆರೋಪಿಗಳಿಲ್ಲ. ಹೀಗಾಗಿ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಕೇಸನ್ನ ಈಗ ವರ್ಗಾವಣೆ ಮಾಡಿ ಆಗಿದೆ ಹೈಕೋರ್ಟ್ನಿಂದ.